ಸರ್ ವಯೋಮಿತಿಗೆ ಸಂಬಂಧಪಟ್ಟಂತೆ ಪೋಷಕರು ನಿಮ್ಮನ್ನು ಭೇಟಿ ಮಾಡಿದ್ರು, ಏನಾಯ್ತು? ಅವರಿಗೆ ಸುಮಾರು ಸತಿ ಮೀಟ್ ಮಾಡಿದರೆ ಯಾವಾಗಲೂ ಕೂಡ ಮಾಡ್ತೀನಿ. ಹಿಂಗೆ ಮಾಧ್ಯಮದವ್ರನ್ನ ಕರ್ಕೊಂಬರೋದು ಇದೆಲ್ಲ ಒಳ್ಳೆ ಸ್ವಭಾವ ಅಲ್ಲ. ನಮ್ಮದು ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಕಳಿಸಿದ್ದೀವಿ ಅದನ್ನು. ಸೊ ಸ್ಟೇಟ್ ಎಜುಕೇಷನ್ ಪಾಲಿಸಿಯಲ್ಲಿ ಯಾಕೆಂದರೆ ನಮ್ಮದೆಲ್ಲ NEP ವಿರುದ್ಧ ಇರೋದ್ರಿಂದ ಸ್ಟೇಟ್ ಎಜುಕೇಷನ್ ಪಾಲಿಸಿಗೆ ಮಾಡಬೇಕು. ಆಮೇಲೆ ನಾನು ತಗೊಳ್ಳೋ ತೀರ್ಮಾನ ಸುಮಾರು 10-15 ಲಕ್ಷ ಮಕ್ಕಳಿಗೆ ಡಿಸಿಷನ್ ಆಗೋದು, ಅದು ನಾನು ವೈಯಕ್ತಿಕವಾಗಿ ತಗೊಳ್ಳೋದಕ್ಕೆ ಕಷ್ಟ. ಆಮೇಲೆ ಇದು ಹಿಂದಿನ ಸರ್ಕಾರದವ್ರು ಮಾಡಿದ ತಪ್ಪು, ನಂದಲ್ಲ. ಆದರೆ ಇಷ್ಟು 2 ವರ್ಷ 3 ವರ್ಷ ಪಾಪ ಸುಮ್ಮನೆ ಇದ್ದು ಈಗ ಒಂದೇ ಸತಿಗೆ ಕಾನೂನು ಬದಲಾವಣೆ ಮಾಡಬೇಕು ಅಂದರೆ ಕಷ್ಟ. ಬಟ್ ಅವ್ರಿಗೆ ಹೇಳಿದ್ದೀನಿ, ಬಟ್ ಈ ಥರ ಪ್ರೆಷರ್ ಹಾಕಿದಾಗ ಅದು ಆಗಲ್ಲ. ಪಾಪ ಅವರ ಕಾಳಜಿನ ಅವ್ರು ತಗೋತಾರೆ. ಬಟ್ ರೂಲ್ಸ್ನ ನಾನು ಚೇಂಜ್ ಮಾಡೋದಕ್ಕಾಗೋದಿಲ್ಲಲ್ಲ. ದಟ್ಸ್ ವಾಟ್, ಅಷ್ಟೇ, ಮತ್ತಿನ್ನೆಲ್ಲ. ACP ಅವ್ರು ಏನು ಡಿಸಿಷನ್ ತಗೊಳ್ತಾರೆ ಅದೇ ಫೈನಲ್. ಅವರು ಗೈಡೆನ್ಸ್ ಕೊಡಬೇಕಾಗತ್ತೆ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಡಿಸಿಷನ್ ತಗೊಳ್ತೀನಿ. ಈಗ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಅವರು ಈಗ ಸಂಪುಟ ಪುನಾರಚನೆ ಬಗ್ಗೆ ಅವರು ನಾನು ಗೊತ್ತಿಲ್ಲ ಇವರೇ. ನಾನು ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ದು ನಾನು ತುಂಬ ಚಿಕ್ಕವನಾಗ್ತೀನಿ. ಅದಕ್ಕೆಲ್ಲ ಸೀನಿಯರ್ಸ್ ಇದ್ದಾರೆ, ಉಸ್ತುವಾರಿಗಳಿದ್ದಾರೆ. ಮನೆ ಖಾರ್ಗೆ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ, ಸುಮ್ಮನೆ ಪಬ್ಲಿಕ್ಕಲ್ಲೆಲ್ಲ ನೀವು ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ. ಸೊ ಅದಿರೋದ್ರಿಂದ ನೀವು ಎಷ್ಟು ಏನೇ ಕೇಳಿದ್ರೇನು ನಾನು ನನ್ನ ಲಿಮಿಟಲ್ಲಿ ಇರ್ತೀನಿ, ನಾನು ಮಾತಾಡಲ್ಲ. ಸೀನಿಯರ್ ಅವರು ವಿವೇಚನೆಗೆ ಬಿಟ್ಟಿರೋದು, ಯಾಕೆಂದರೆ ಅದನ್ನ ನಾನು ತೊಗೊಳೋದಕ್ಕಾಗೋದಿಲ್ಲ. ಆದರೆ ಯೂಶ್ವಲಿ ವಾಟ್ ಎವರ್ ದೇ ಟೇಕ್ ಎ ಡಿಸಿಷನ್, ಏನು ಡಿಸಿಷನ್ ತೊಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರಬೇಕಾಗತ್ತೆ. ಅದನ್ನು ನಾನು ಎಕ್ಸೆಪ್ಟ್ ಮಾಡ್ತೀನಿ. ಅಧಿಕಾರ ವಿಚಾರ ಪಕ್ಷ ಮತ್ತು ಸರ್ಕಾರ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ನಾನು ಉತ್ತರ ಕೊಡಲ್ಲ. ನನ್ನ ಡಿಪಾರ್ಟ್ಮೆಂಟು, ನನ್ನ ಪಕ್ಷ ನನಗೆ ಕೆಲಸ ಕೊಟ್ಟಿದ್ರು, ಹೋಗ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಪಕ್ಷದಲ್ಲಿ ಎಲ್ಲ ತಾಲೂಕುಗಳಿಗೆ ಹೋಗ್ಬೇಕಾಯ್ತು, ಅಲ್ಲೆಲ್ಲ ಹೋಗಿ ನಾವು ಕೆಲಸ ಮಾಡ್ಕೊಂಡ್ವಿ. ಇಷ್ಟು ಬಿಟ್ಟರೆ ಮತ್ತೆ ಇನ್ನೇನು ನಾನು ಜಾಸ್ತಿ ಏನು ಮಾಡೋಕ್ಕಾಗ. ನನ್ನ ಇಲಾಖೆಗೆ ಇದೆಲ್ಲ ಭಾಳ ದೊಡ್ಡದಾಗ್ಬಿಡ್ತದೆ. ನಾವೆಲ್ಲ ತುಂಬ ಚಿಕ್ಕವ್ರು ಇದಕ್ಕೆಲ್ಲ ಉತ್ತರ ಕೊಡೋದು. ನಾನು ಕೊಡದೇ ಇರೋದೇ ಒಳ್ಳೆಯದು. ಜವಾಬ್ದಾರಿ ಸಚಿವರು ಅಲ್ಲ, ಏನಾಗ್ತದೆ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಗೊತ್ತಿಲ್ಲ. ಅದ್ರದ್ದು ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ, ಮಾನ್ಯ ಅಧ್ಯಕ್ಷರು ಕೊಟ್ಟಿದ್ದಾರೆ, ದೊಡ್ಡ ದೊಡ್ಡ ಸಚಿವರೆಲ್ಲ ಕೊಟ್ಟಿರೋದ್ರಿಂದ ನಾನು ನನ್ನ ಲಿಮಿಟೇಷನ್ ನಾನು ಇರ್ತೀನಿ. ಅದನ್ನೆಲ್ಲದನ್ನೂ ಅಷ್ಟೇ. ಆಮೇಲೆ ಉಸ್ತುವಾರಿಗಳು ಏನು ಡಿಸಿಷನ್ಸ್ ತಗೋತಾರೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ಒಬ್ಬ ಪಕ್ಷದಲ್ಲಿ ನನಗೂ ಒಂದು ಅಧಿಕಾರ ಸಿಕ್ಕಿದೆ ಅಂದರೆ ಪಕ್ಷ ಕೊಟ್ಟಿದೆ, ನಾನು ಅದನ್ನ ಜವಾಬ್ದಾರಿಯನ್ನು ನಾನು ಯಾವತ್ತೂ ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ, ಅದನ್ನು ಮುಂದೆ ತಗೊಳ್ಬೇಕಾಗತ್ತೆ. ಯಾವಾಗ ಏನೇನು ಜವಾಬ್ದಾರಿ ಕೊಡ್ತಾರೆ, ಬೇರೆ ಬೇರೆ ಬದಲಾವಣೆ ಏನು ಮಾಡ್ತಾರೆ, ಅದು ಪಕ್ಷದ ಹೈಕಮಾಂಡ್ ಜವಾಬ್ದಾರಿ ಇರೋದ್ರಿಂದ ಅವ್ರು ತಗೊಳ್ಳೋದ್ರಿಂದ ಪಕ್ಷದ ಹಿತದೃಷ್ಟಿಯಿಂದ, ಸರ್ಕಾರದ ಹಿತದೃಷ್ಟಿಯಿಂದ ಒಳ್ಳೆ ತೀರ್ಮಾನಗಳನ್ನು ಅವ್ರು ತಗೊಳ್ತಾರೆ. ಅದನ್ನು ವೆಲ್ಕಮ್ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.